ಹಾಯ್ ಫ್ರೆಂಡ್ಸ್, ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಬೇಸಿಗೆ ಸ್ಟಾರ್ಟ್ ಆಯಿತು ಅಂದರೆ ಹಪ್ಪಳ ಮತ್ತು ಸಂಡಿಗೆನ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ. ಅದೇ ಥರನಾಗಿ ತುಂಬ ಕ್ವಿಕ್ಕಾಗಿ ಈಸಿ ಮೆಥಡಲ್ಲಿ ಸಬ್ಬಕ್ಕಿ ಮತ್ತು ಮಂಡಕ್ಕಿ ಅವಲಕ್ಕಿ ಏನನ್ನೂ ಯೂಸ್ ಮಾಡ್ದೇ ಬರೀ ಅಕ್ಕಿ ಹಿಟ್ಟು ಮತ್ತು ಆಲೂಗಡ್ಡೆನ ಬಳಸಿ ಹೂವಿನ ಥರ ಸಂಡಿಗೆ ಮತ್ತು ಅಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಆಲೂಗಡ್ಡೆ ಆದರೂ ಕೂಡ ಸಾಕಾಗುತ್ತೆ. 1 ಕಪ್ಪು ಅಕ್ಕಿ ಹಿಟ್ಟಿಗೆ ಒಂದು ದೊಡ್ಡ ಆಲೂಗಡ್ಡೆ ಸಾಕು. ಅದನ್ನು ಮೇಲಿನ ಸಿಪ್ಪೆನ ತೆಕ್ಕೊಂಡು ತುರಿಯೋ ಮಣೆಯಲ್ಲಿ ಈ ಥರ ಆಲೂಗಡ್ಡೆನ ತುರ್ಕೋತಾ ಇದ್ದೀನಿ. ತುರಿದಿರೋ ಆಲೂಗಡ್ಡೆನ ಒಂದು ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಹಾಕೋತಾ ಇದ್ದೀನಿ. ನೀರನ್ನು ಹಾಕ್ದೇ ಹಾಗೆ ಒಂದು ಸರಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿ ಇನ್ನೊಂದು ಸರಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಅದು ಪೇಸ್ಟ್ ಆಗಬೇಕು. 1/4 ಲೋಟ ನೀರನ್ನು ಮಾತ್ರ ನಾನು ಬಳಸಿರೋದು. ಇದನ್ನು ಒಂದು ಚಿಕ್ಕದಾದ ಬೌಲ್ಗೆ ನೆಕ್ಸ್ಟ್ ಇವಾಗ ನಾನು ಒಂದು ಪಾತ್ರೆ 7 ಬೌಲ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದೆ. ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಆಲೂಗಡ್ಡೆ ಪೇಸ್ಟನ್ನು ಕೂಡ ಅದಕ್ಕೆ ಹಾಕೋತಾ ಇದ್ದೀನಿ. ಆಲೂಗಡ್ಡೆ ಅದು ಪೇಸ್ಟ್ ಹಾಕಿದ ತಕ್ಷಣವೇ ಒಂದು 2 ರಿಂದ 3 ನಿಮಿಷ ಈ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಬೌಲ್ನಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡು ಅದಕ್ಕೆ ಅರ್ಧ ಬೌಲ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ಗಂಟಿಲ್ಲದೆ ಇರೋ ಥರ. ಸಣ್ಣ ಉರಿಲಿ ಸ್ಟವನ್ನು ಇಟ್ಕೊಂಡು ನಾವು ಮಿಕ್ಸ್ ಮಾಡಿರೋ ಅಕ್ಕಿ ಹಿಟ್ಟನ್ನು ಈ ನೀರಿಗೆ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಸ್ವಲ್ಪ ಬಿಟ್ಬಿಟ್ರೆ ತಳ ಹಿಡಿದೋಗುತ್ತೆ, ಇಲ್ಲ ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಾ, ಇವಾಗ ಚೆನ್ನಾಗಿ ನೀರು ಕುದೀತಾ ಇದೆ. ಅಕ್ಕಿ ಹಿಟ್ಟು ಸ್ವಲ್ಪನೇ ದಪ್ಪ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನಾನಿಲ್ಲಿ ಟೋಟಲ್ಲಾಗಿ ಅಕ್ಕಿ ಹಿಟ್ಟನ್ನು 1 ಬೌಲ್ನಷ್ಟು ತೊಗೊಂಡಿರೋದ್ರಿಂದ ನೀರನ್ನು ಇಲ್ಲಿ 8 ಬೌಲ್ನಷ್ಟು ನಾನು ಬಳಸಿದ್ದೀನಿ. ಸಂಡಿಗೆ ಗಂಜಿ ನಿಮಗೆ ಸ್ವಲ್ಪ ದಪ್ಪ ಬೇಕನ್ಸಿದ್ರೆ ನೀವು 7 ಲೋಟದಷ್ಟು ಸಾಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಗಂಜಿ ಹೇಗೆ ಅದಕ್ಕೆ ಬಂದಿದೆ ಅಂತೇಳಿ ಚೆಕ್ ಮಾಡೋದು ಹೇಗಂದರೆ, ಸ್ಪೂನನ್ನು ಹಿಟ್ಟಲ್ಲಿ ಎದ್ದಿ ಈ ಥರ ಲೈನ್ ಹಾಕಿದರೆ ಅದು ಲೈನು ಕೂಡಬಾರ್ದು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಅದು ಚೆನ್ನಾಗಿ ಕುದ್ಮೇಲೆ ತಳ ಏನು ಹಿಡಿಯೋದಿಲ್ಲ. ಅದಕ್ಕೋಸ್ಕರ ನೋಡಿ, ಈ ಥರ ಸ್ವಲ್ಪ ಗಟ್ಟಿಯಾಗಿದೆ. ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ. ಇವಾಗ ಆಲ್ರೆಡಿ 1 ಅವರ್ ಆಗಿದೆ. ಸ್ವಲ್ಪ ತಣ್ಣಗಾಗಿರೋದ್ರಿಂದ ಇಷ್ಟು ಗಟ್ಟಿಯಾಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಕರಿ ಮತ್ತು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ನಷ್ಟು ತರಿಯಾಗಿ ರುಬ್ಕೊಂಡಿರೋ ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಸಂಡಿಗೆ ಗಂಜಿಗೆ ನೀವು ಈ ಥರ ಚಿಲ್ಲಿ ಪೌಡ್ರು, ಎಳ್ಳು, ಜೀರಿಗೆ, ಅಜ್ವೈನು ಇದೇನಾದರೂ ಹಾಕಬೇಕಂದ್ರೆ ಅದು ಹಿಟ್ಟು ತಣ್ಣಗಾದ್ಮೇಲೆ ಹಾಕ್ಕೋಬೇಕಾಗತ್ತೆ. ಒಂದು ಪ್ಲಾಸ್ಟಿಕ್ ಕವರನ್ನು ಹಾಸ್ಕೊಂಡು ಇವಾಗ ಪ್ಲಾಸ್ಟಿಕ್ ಕವರ್ ಮೇಲೆ ನಾನು ಸಂಡಿಗೆ ಅಥವಾ ಅಕ್ಕಿ ಹಪ್ಪಳನೂ ಕೂಡ ಅಂತ ಅನ್ಬೋದು, ಅದನ್ನು ಹಾಕ್ತಾಯಿದ್ದೀನಿ. ಒಂದೊಂದೇ ಸ್ಪೂನ ತೊಗೊಂಡು ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ಮತ್ತು ಹಪ್ಪಳ ಯಾವುದಾದ್ರೂ ನೀವು ಮಾಡ್ಕೋಬೋದು. ಈ ಥರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಪ್ಪಳ ಕೂಡ ಮಾಡ್ಕೋಬೋದು. ಚಿಕ್ಕದಾಗಿ 1 ಸ್ಪೂನಲ್ಲಿ 4 ಈ ಥರ ರೌಂಡ್ ನೀವು ಇಟ್ಕೊತ ಹೋದರೆ ಅದು ಸಂಡಿಗೆನೂ ಕೂಡ ಆಗುತ್ತೆ. ಪ್ಲಾಸ್ಟಿಕ್ ಕವರ್ ಮೇಲೆ ಹಪ್ಪಳ ಸಂಡಿಗೆ ಮಾಡ್ಕೊಳೋರು ತುಂಬ ಹಿಟ್ಟನ್ನು ಸ್ವಲ್ಪ ದಪ್ಪನೆ ಮಾಡಿಕೊಂಡು ಈ ಥರ ದಪ್ಪನಾಗಿ ಹಪ್ಪಳನ ಅಥವಾ ಸಂಡಿಗೆನ ಹಾಕ್ಕೋಬೇಕಾಗುತ್ತೆ. ಹಿಟ್ಟು ತೆಳುವಾಗ್ಬಿಟ್ರೆ ಹಪ್ಪಳ ಒಣಗಿದ ಮೇಲೆ ತುಂಬಾ ಪೇಪರ್ ಆದಂಗೆ ಆಗಿಬಿಡುತ್ತೆ. ತುಂಬ ಬೇಗನೆ ಮುರಿದೋಗುತ್ತೆ ಅಂತಲೇ ಹೇಳ್ಬೋದು. ನಾನು ಅಷ್ಟು ದಪ್ಪ ಹಾಕಿದ್ರೂ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಹಪ್ಪಳ. ತುಂಬಾ ಚೆನ್ನಾಗಾಗಿತ್ತು. ನಾವು ಬಿಡಿಸೋ ಅವಶ್ಯಕತೆಯೇ ಇಲ್ಲ. ಅದೇ ಚೆನ್ನಾಗಿ ಒಣಗಿದ ತಕ್ಷಣ ಕವರಿಂದ ಬಿಟ್ಕೊಂಡ್ಬಿಡುತ್ತೆ. ಸಂಡಿಗೆನೂ ಹಾಗೆ ತುಂಬಾ ಚೆನ್ನಾಗಾಗಿತ್ತು. ಯಾವುದೇ ಸಬ್ಬಕ್ಕಿ ಮತ್ತು ಮಂಡಕ್ಕಿ ಅವಲಕ್ಕಿ ಏನು ಬಳಸ್ದೇ ಇಷ್ಟು ಚೆನ್ನಾಗಿ ಹೂವಿನ ಥರ ಹರಳೋ ಹಪ್ಪಳ ಮತ್ತು ಸಂಡಿಗೆನ ಹೇಗೆ ಮಾಡೋದು ಅಂತೇಳಿ ತೋರಿಸಿದೆ. ಇವಾಗ ಹೇಗಾಗುತ್ತೆ ಅಂತೇಳಿ ಕರೆದು ನೋಡೋಣ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಕೂಡ ಬಿಸಿಯಾಗಿದೆ. ಹಪ್ಪಳನ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೂ ಥರ ಹರಳಿತಂದರೆ ಹಪ್ಪಳ ತುಂಬಾ ಚೆನ್ನಾಗಾಗಿತ್ತು. ಸಂಡಿಗೆನೂ ಕೂಡ ಅಷ್ಟೇ, ಎಣ್ಣೆಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಹೂವಿನ ಥರ ಹರಳಿತಂದರೆ ನನಗೆ ಶಾಕ್ ಆಯಿತು.
ಸಬ್ಬಕ್ಕಿ ಏನು ಯೂಸ್ ಮಾಡಿಲ್ಲ, ಅಕ್ಕಿನೂ ಕೂಡ ನೆನೆ ಹಾಕಿಲ್ಲ. ಜಸ್ಟು ಅಕ್ಕಿ ಹಿಟ್ಟಿನಿಂದ ಇಷ್ಟು ಚೆನ್ನಾಗಾಗುತ್ತಾ ಅಂತೇಳಿ ನನಗೆ ಗೊತ್ತಿದ್ದಿಲ್ಲ. ಅಷ್ಟು ಚೆನ್ನಾಗಿ ಬಂತಂತಲೇ ಹೇಳ್ಬೋದು. ಕೈಯಿಂದ ಮುಟ್ಟಿದರೆ ಹಾಗೇ ಮುರಿದೋಗ್ತಾ ಇತ್ತು, ಅಷ್ಟು ಸಾಫ್ಟ್ ಆಗಿತ್ತಂತ. ಇವತ್ತಿನ ರೆಸಿಪಿ ಅಕ್ಕಿ ಹಿಟ್ಟಿನ ಹಪ್ಪಳ ಅಥವಾ ಸಂಡಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.